ಪೊಲೀಸ್ ಕವಾಯತಿ ಮೈದಾನದಲ್ಲಿ ಮಂಗಳವಾರ ರಾತ್ರಿ ಪೊಲೀಸರೇ ಅಭಿನಯಿಸಿದ ಕುರುಕ್ಷೇತ್ರ ನಾಟಕವು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಈ ನಾಟಕದಲ್ಲಿ ಅಭಿನಯಿಸಿದ ತುಮಕೂರು ನಗರ ಡಿವೈಎಸ್ಪಿ ಚಂದ್ರಶೇಖರ್ ಮತ್ತು ನಗರ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ದಿನೇಶ್ ಕುಮಾರ್ ಅವರ ಅಭಿನಯಕ್ಕೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದರು. ದುರ್ಯೋಧನ ಪಾತ್ರಧಾರಿಯಾದ ದಿನೇಶ್ ಕುಮಾರ್ ರವರು ರಂಗ ಪ್ರವೇಶ ಮಾಡುತ್ತಿದ್ದಂತೆ ಅವರ ಅಭಿಮಾನಿಗಳು ಮತ್ತು ಪೊಲೀಸರು ಶಿಳ್ಳೆ ಹಾಕುತ್ತಾ ಪಟಾಕಿ ಸಿಡಿಸಿ ಪುಷ್ಪವೃಷ್ಟಿ ಸುರಿಸುತ್ತಾ ಸಂಭ್ರಮಿಸಿದರು. ಎಷ್ಟೆಲ್ಲ ಅಭಿಮಾನಿಗಳು ಕಲಾಭಿಮಾನಿಗಳು ಸಂಭ್ರಮಿಸಿದ್ರು, ಯಾವುದಕ್ಕೂ ವಿಚಲಿತರಾಗದೆ ದಿನೇಶ್ ಕುಮಾರ್ ಅವರು ನಾಟಕದ ಡೈಲಾಗ್ಗಳನ್ನು ಎತ್ತರದ ಧ್ವನಿಯಲ್ಲಿ ಹಾಗೂ ತಮ್ಮದೇ ಆದ ಶೈಲಿಯಲ್ಲಿ ಹೇಳುತ್ತಾ ಕಲಾಭಿಮಾನಿಗಳನ್ನ ರಂಜಿಸಿದ್ರು. ಇದೇ ರೀತಿ ಅರ್ಜುನ ಪಾತ್ರಧಾರಿ ಮತ್ತು ಕೃಷ್ಣನ ಪಾತ್ರಧಾರಿ ಸಹ ಉತ್ತಮವಾಗಿ ಅಭಿನಯಿಸಿದ್ರು. ಈ ಕುರುಕ್ಷೇತ್ರ ನಾಟಕವನ್ನ ನೋಡಲು ನೂರಾರು ಮಂದಿ ಆಸೀನರಾಗಿದ್ರು. ಶಿಳ್ಳೆ ಚಪ್ಪಾಳಿಯನ್ನ ಹಾಕುವ ಮೂಲಕ ಕಲಾವಿದರನ್ನ ಪ್ರೋತ್ಸಾಹಿಸಿದ್ರು. ಮಾಜಿ ಸಚಿವ ಎಸ್ ಶಿವಣ್ಣ, ಶಾಸಕ ಜ್ಯೋತಿ ಗಣೇಶ್, ಎಸ್ಪಿ ಅಶೋಕ್, ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು, ಪಾಲಿಕೆ ಆಯುಕ್ತರಾದ ಅಶ್ವಿಜಾ, ಹೆಚ್ಚುವರಿ ಎಸ್ಪಿ ಮರಿಯಪ್ಪ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಆಸೀನರಾಗಿ ಈ ನಾಟಕಕ್ಕೆ ಸಾಕ್ಷಿಯಾದರು. ಕಾಲ ವಿಶ್ರಾಂತಿಯನ್ನು ಆದರೂ ಸಾಧಕವಿಲ್ಲ ಕೃಷ್ಣ. ಯುದ್ಧದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪರವಾಗಿಯೂ ಹೋರಾಡುವುದಿಲ್ಲವೆಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟನಾದಿಯ ಎಚ್ಚರ. ಬಾವ, ಕೃಷ್ಣ, ಮಾಡಿದ ಪ್ರತಿಜ್ಞೆಯನ್ನ ಮರೆಯುವುದು ಉಂಟೆ. ಅದರಲ್ಲೂ ನಿನ್ನ ವಿಚಾರದಲ್ಲಿ ನಾನು ಈ ಸದಾ ಎಚ್ಚರದಿಂದಲೇ ಇರುವೆನು. ನಡೆ ಬಾವ, ಸೈನ್ಯಕ್ಕೆ ಆಜ್ಞೆ ಮಾಡಬೇಕು. ಒಳಸಂಚು ಫಲಿಸಿದೆಂದು ಹಿಗ್ಗಬೇಡವೋ ಮಾಧವ. ಮುಂದೆ ಸಂಧಿಸೋಣ.